ಹಾಯ್ ಹೆಲೋ ನಮಸ್ಕಾರ ಎಲ್ರಿಗೂ. ಪಿ ಜಿ ಸಿ ಟಿ ಎಕ್ಸಾಮ್ ಅಂತೂ ಮುಗೀತು. ಎಲ್ಲರೂ ಹೇಗೆ ಬರೆದ್ರಿ? ಎಲ್ಲರೂ ಚೆನ್ನಾಗೇ ಬರೆದಿರ್ತೀರ ಅಂದ್ಕೊಂಡಿದ್ದೀನಿ. ನಾನು MBA ಎಕ್ಸಾಮ್ ಬರ್ಬಿಟ್ಟು ಬಂದೆ ಮಧ್ಯಾಹ್ನ. ನನಗೆ ಬಿದ್ದಿದ್ದ ಸೆಂಟ್ರು SDM ಕಾಲೇಜ್ ಮೈಸೂರು. ಎಲ್ಲರೂ ಚೆನ್ನಾಗಿ ಬರೆದಿರ್ತೀರ, ಬಟ್ ಕೀ ಆನ್ಸರ್ಸು ತುಂಬ ಜನ ಹುಡುಕ್ತಾ ಇರ್ತೀರ. ಅದು ಕೊಡೋಣ ಅಂತಲೇ ನಾನು ಬಂದಿರೋದು. ಅದಕ್ಕೂ ಮೊದಲೇ ಇನ್ನೂ ನಮ್ಮ ಚಾನಲ್ನ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ಹಾಗೆ ನೋಡ್ತಿದ್ದೀರಾ, ಇದೇ ಥರ ಯೂಸ್ಫುಲ್ ಕಂಟೆಂಟಿಗೋಸ್ಕರ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಮರಿಬೇಡಿ ಗೈಸ್. ಮರಿದೇನೆ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ. ಹಾಗಾದರೆ ಬನ್ನಿ ವಿಷಯಕ್ಕೆ ಹೋಗೋಣ. PGCET ಎಕ್ಸಾಮ್ ಅಂತೂ ತುಂಬ ಪ್ರಿಪ್ರೇಷನ್ ಮಾಡಿಕೊಂಡು ಹೋಗಿ ಬರ್ದಿರೋರಿಗಂತೂ ಒಂದು ಶಾಕಿಂಗ್ ನ್ಯೂಸ್ ಕಾದಿರುತ್ತೆ. ಎಕ್ಸಾಮ್ ಪೇಪರ್ ನೋಡ್ತಿದ್ದಂಗೆ ಎಲ್ರಿಗೂ ತಲೆ ತಿರುಗಿ ಬಿದ್ದೋಗಿರ್ತೀರ. ಯಾಕಂದರೆ ಅಷ್ಟು ಟ್ವಿಸ್ಟ್ ಮಾಡಿ ಕೊಟ್ಟಿದ್ದಾರೆ ಎಕ್ಸಾಮ್ನ. ಕ್ವಶನ್ ಅಂತೂ ಕೇಳೋಂಗೇ ಇಲ್ಲ. ಯಾವ್ದು ಹಾಕ್ಬೇಕು ಯಾವ್ದು ಬಿಡಬೇಕು ಅಂತಲೇ ಗೊತ್ತಿಲ್ಲ. ಆಪ್ಷನ್ಸ್ ಅಷ್ಟು ಮಿಕ್ಸು. ಒಳ್ಳೆ ಯಾವುದು IAS KS ಎಕ್ಸಾಮ್ ಬರೆಯೋ ಫೀಲ್ ಬರ್ತಿದೆ. ಆ ಥರ ಕ್ವಶನ್ಸು ಟ್ರಿಕ್ಸ್ ಆ್ಯಂಡ್ ಮಾಡಿ ಕೊಟ್ಬಿಟ್ಟಿದ್ದಾರೆ. ನಾವು ಅಂದ್ಕೊಂಡಿದ್ದೆ ಒಂದು, ಅಲ್ಲಿ ಬಂದಿದ್ದೇ ಒಂದು. ಬಟ್ ತುಂಬ ಜನಕ್ಕೆ ಏನೋ ಒಂದು ಹಾಕ್ಬಿಟ್ಟು ಬಂದಿರ್ತೀರಾ, ಬಟ್ ಎಷ್ಟು ಕರೆಕ್ಟಾಗಿ ಹಾಕಿರ್ತೀವಿ ಅನ್ನೋದ್ರ ಬಗ್ಗೆ ನಿಮಗೆ ಅಷ್ಟು ಕ್ಲಾರಿಟಿ ಇರೋದಿಲ್ಲ. ಕೀ ಆನ್ಸರ್ಸ್ ಬೇಕಲ್ವಾ? ನನಗೆ ಸಿಕ್ಕಿದ್ದು B4 ಸೀರೀಸು B4 ಸೀರೀಸು ನನಗೆ ಸಿಕ್ಕಿದೆ. ಅದ್ರದ್ದೊಂದು ಕೀ ಆನ್ಸರು ನನ್ನ ಹತ್ರ ಆಲ್ರೆಡಿ ಇದೆ. ಇನ್ನೂ ಬೇರೆದು ಯಾವುದಾದ್ರೂ ನಿಮಗೆ ಬೇಕು ಅನ್ನೋ ಹಾಗಿದ್ದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ನಿಮ್ಮ ಸೀರೀಸ್ಗಳನ್ನ ನಾನು ವಿಡಿಯೋ ಮಾಡ್ತೀನಿ. ಈಗ ಸದ್ಯಕ್ಕೆ B4 ಸೀರೀಸ್ದು ನಿಮಗೆ ಕೀ ಆನ್ಸರ್ಸ್ ಬೇಕು ಅಂತ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ B4 ಸೀರೀಸ್ ಅಂತ ಟೈಪ್ ಮಾಡಿ, ಕಮೆಂಟ್ ಮಾಡಿ. ನಾನು ಖಂಡಿತವಾಗ್ಲೂ ನೆಕ್ಸ್ಟು B4 ಸೀರೀಸ್ದು ವಿಡಿಯೋ ಮಾಡ್ತೀನಿ ಕೀ ಆನ್ಸರ್ಸು. ನೀವು ನಿಮ್ಮ ಆನ್ಸರ್ಸ್ನ ಕರೆಕ್ಟಾಗಿ ಹಾಕಿದ್ದೀರಿ ಇಲ್ವಾ ಅಂತ ಚೆಕ್ ಮಾಡ್ಕೊಳ್ಳಿ. ಇದೇ ಥರ ಯೂಸ್ಫುಲ್ ಕಂಟೆಂಟ್ಗಳು ನಮ್ಮ ಚಾನಲಲ್ಲಿ ಬರ್ತಾನೆ ಇರುತ್ತೆ. ನೀವು ಮರಿದೇನೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ. KCET PGCET ಹಾಗೆ ಎಜುಕೇಷನ್ ಪರ್ಪಸ್ ತುಂಬ ವೀಡಿಯೋಸ್ ಬರುತ್ತೆ. PGCET ಬಗ್ಗೆ ಇನ್ನೂ ತುಂಬ ಇನ್ಫಾರ್ಮೇಷನ್ ಮುಂದೆನೂ ಸಿಗುತ್ತೆ. ಇದೇ ಥರ ಯೂಸ್ಫುಲ್ ಕಂಟೆಂಟಿಗೋಸ್ಕರ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಮರಿಬೇಡಿ. ಹಾಗೆ ಮರಿದೇನೆ ಬೆಲ್ಲೈಕನ್ನ ಕ್ಲಿಕ್ ಮಾಡಿ. ನಿಮಗೆ ಬೇಕು ಅಂದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಗೈಸ್.